ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. RRBಯಿಂದ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಆಗ್ಲೂ ಹೇಳ್ದಂಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸ್ನೇಹಿತರೆ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. RRBದ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಮೇ 15, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜೂನ್ 14, 2026 ಆಗಿರ್ತದೆ. ಅರ್ಜಿ ಸಲ್ಲಿಸಿದ ಮೇಲೆ ಇನ್ನೂ 2 ದಿನ ಕಾಲಾವಕಾಶ ಕೊಡ್ತಾರೆ ಪೇಮೆಂಟಿಗೆ. ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನ್ರಿ ಜೂನ್ 16, 2026. ಓಕೆ ರೀ. ಇನ್ನು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪಾದ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದಿರಿ ಅಂತ ತಿಳ್ಕೊಳ್ರಿ. ಆ ಅರ್ಜಿಯನ್ನು ತಿದ್ದುಪಡಿ ಸಹ ಮಾಡ್ಬೋದು ಸ್ನೇಹಿತರೆ. ತಿದ್ದುಪಡಿ ಮಾಡೋಕ್ಕೆ ಜೂನ್ 17ರಿಂದ ಜೂನ್ 26 ತನಕ ಕಾಲಾವಕಾಶ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ ದಿನಾಂಕದೊಳಗೆ ನಿಮ್ಮ ಅರ್ಜಿಯೊಳಗಾಗಿರ್ತಕ್ಕಂಥ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಬೋದು. ಆದ್ರೆ ತಿದ್ದುಪಡಿ ಮಾಡ್ಕೊಳ್ಬೇಕಾದ್ರೆ 250 ರೂಪಾಯಿ ಮಾಡಿಫಿಕೇಶನ್ ಫೀಸ್ ಅಂತ ತುಂಬಬೇಕಾಗ್ತದೆ. ಓಕೆ ರೀ. ಇದು ರಿಫಂಡ್ ಮಾಡಂಗಿಲ್ಲ ರೀ, ಅಂದರೆ ಈ ಅಮೌಂಟ್ ನಿಮಗೆ ವಾಪಸ್ ಕೊಡಂಗಿಲ್ಲ. 250 ರೂಪಾಯಿ ಮಾಡಿಫಿಕೇಶನ್ ಫೀಸ್ನೊಂದಿಗೆ ನಿಮ್ಮ ಅರ್ಜಿಯಲ್ಲಾಗಿರುವಂಥ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಬೋದು. ಓಕೆ ರೀ. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಭಾರತದಾದ್ಯಂತ ಒಟ್ಟಾರೆಯಾಗಿ 11,127 ಹುದ್ದೆಗಳು ಖಾಲಿ ಇರುವಂಥದ್ದು. 11,127 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅಂದರೆ ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 19,900 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ರೀ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 30,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ಓಕೆ ರೀ. ನೆಕ್ಸ್ಟ್ ಈ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿರ್ತಾರಲ್ರಿ, ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿರ್ಬೇಕ್ರಿ. ಇನ್ನು ಫೈನಲ್ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಓಕೆ ರೀ. ನೆಕ್ಸ್ಟ್ ವಿವಿಧ RRBಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವುದಾದ್ರೂ ಒಂದು RRBಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕು. ಕೇವಲ ಒಂದೇ ಅರ್ಜಿ ಸಲ್ಲಿಸ್ಬೇಕು. ಇಲ್ಲಿ ಕೊಟ್ಟಾರ ನೋಡ್ರಿ, ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಟು ಓನ್ಲಿ 1 RRB ಆ್ಯಂಡ್ ಓನ್ಲಿ 1 ಅಪ್ಲಿಕೇಶನ್. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಎಲ್ಲ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತವೆ. ಆಮೇಲೆ ಒಂದಕ್ಕಿಂತ ಹೆಚ್ಚಿನ RRBಯಲ್ಲಿನ ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಿದ್ರು ಕೂಡ ನಿಮ್ದು ಅರ್ಜಿ ರಿಜೆಕ್ಟ್ ಆಗ್ತದ್ರಿ. ಕೇವಲ ಯಾವುದಾದ್ರೂ ಒಂದು RRBಗೆ ಅರ್ಜಿ ಸಲ್ಲಿಸ್ಬೇಕು. ಅದೇ ರೀತಿ ಕೇವಲ ಒಂದು ಮಾತ್ರ ಅರ್ಜಿ ಸಲ್ಲಿಸ್ಬೇಕು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ITI ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದ್ರಿ. ITIದೊಳಗಡೆ ನೋಡ್ರಿ, ಫಿಟ್ಟರ್ ಆಗಿರ್ಬೋದು, ಇಲೆಕ್ಟ್ರಿಷಿಯನ್ ಆಗಿರಬಹುದು, ಅಥವಾ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆಗಿರಬಹುದು, ಅಥವಾ ಮಿಲ್ ರೈಟ್ ಅಥವಾ ಮೇಂಟೆನೆನ್ಸ್ ಮೆಕ್ಯಾನಿಕ್ ಆಗಿರಬಹುದು, ಅಥವಾ ರೇಡಿಯೋ ಆ್ಯಂಡ್ TV ಮೆಕ್ಯಾನಿಕ್ ಆಗಿರಬಹುದು, ಅಥವಾ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರಬಹುದು, ಅಥವಾ ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಆಗಿರಬಹುದು, ವೈರ್ಮ್ಯಾನ್ ಆಗಿರಬಹುದು, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಆಗಿರಬಹುದು, ಅರ್ಮೇಚೂರ್ ಆ್ಯಂಡ್ ಕಾಯಿಲ್ ವೈಂಡರ್ ಆಗಿರಬಹುದು, ಡೀಸೆಲ್ ಮೆಕ್ಯಾನಿಕ್ ಆಗಿರಬಹುದು, ಹಾಟ್ ಎಂಜಿನ್ ಆಗಿರಬಹುದು, ಟರ್ನರ್ ಆಗಿರಬಹುದು, ಮಷಿನಿಸ್ಟ್ ಆಗಿರಬಹುದು, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಆಗಿರಬಹುದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ITI ಪಾಸ್ ಮಾಡಿದ್ದೀರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಅಥವಾ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಪಾಸ್ ಆದ್ರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ನೋಡ್ರಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಇವಿಷ್ಟು ಎಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ ಯಾವುದಾದ್ರೂ ಒಂದು ಎಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ ನೀವು ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಇನ್ ಕೇಸ್ ಡಿಪ್ಲೊಮಾ ಮಾಡಿದ್ದಿಲ್ಲ, ಡಿಗ್ರಿ ಇನ್ ಎಂಜಿನಿಯರಿಂಗ್ ಅಂದರೆ ಎಂಜಿನಿಯರಿಂಗ್ದೊಳಗೆ ಡಿಗ್ರಿ ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ರಿ, ಅಂದರೆ BA ಅಥವಾ BTech ಪಾಸ್ ಮಾಡಿದಿರಿ ಅಂತಂದ್ರೂ ಕೂಡ ನೀವು ಡಿಪ್ಲೊಮಾ ಬದಲಿಗೆ ಡಿಗ್ರಿ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. 11,127 ಹುದ್ದೆಗಳಲ್ಲಿ ಬೆಂಗಳೂರು RRBಯಲ್ಲಿ 200 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಬೆಂಗಳೂರು RRBಯಲ್ಲಿ 200 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ RRB ವೈಸ್ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಾರೆ, ಅಂದರೆ ಯಾವ RRBಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಮಾಹಿತಿ ಕೊಟ್ಟಾರೆ. ಓಕೆ ರೀ. ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅದೇ ರೀತಿ ಈ ಬೆಂಗಳೂರು RRBಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು
ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ. ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಅಂದರೆ ವಯೋಮಿತಿಯ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 30 ವರ್ಷ ಮೀರಿರಬಾರದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಅದರಲ್ಲಿಯೂ ಸಾಮಾನ್ಯ ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಇನ್ ಅಡಿಷನ್ ಆಗಿ 3 ವರ್ಷ, OBC ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ 6 ವರ್ಷಗಳು, SC ಮತ್ತು ST ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ 8 ವರ್ಷಗಳು. ನೆಕ್ಸ್ಟ್ ರೈಲ್ವೆ ಇಲಾಖೆಯಲ್ಲಿ ಈಗಾಗಲೇ ಗ್ರೂಪ್ C ಮತ್ತು ಗ್ರೂಪ್ D ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಆಮೇಲೆ ಕಂಟಿನ್ಯೂಯಸ್ ಆಗಿ 3 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕೆಟಗರಿ ಅಭ್ಯರ್ಥಿಗಳು ಗರಿಷ್ಠ 43 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕೆಟಗರಿಯ ಅಭ್ಯರ್ಥಿಗಳಿದ್ದೀರಿ ಅಂದ್ರೆ ಗರಿಷ್ಠ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಥವಾ ಡಿವೋರ್ಸ್ಡ್ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಅವರಿಗೆ ಈ ರೀತಿಯ ಗರಿಷ್ಠ ವಯೋಮಿತಿ ನೀಡಲಾಗ್ತದೆ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಪರೀಕ್ಷಾ ಶುಲ್ಕ ಬಗ್ಗೆ ನೋಡೋದಾದ್ರೆ, SC ST ಮಾಜಿ ಸೈನಿಕ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ತೃತೀಯ ಲಿಂಗಿಯ ಅಭ್ಯರ್ಥಿಗಳು, ಮೈನಾರಿಟೀಸ್ ಅಭ್ಯರ್ಥಿಗಳು, ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿಗಳು, ಈ ಎಲ್ಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ರೀ. ಈ 250 ರೂಪಾಯಿ ಅರ್ಜಿ ಶುಲ್ಕ ನಿಮಗೆ ರಿಫಂಡ್ ಆಗ್ತದೆ. 250 ರೂಪಾಯಿ ಅರ್ಜಿ ಶುಲ್ಕ ರಿಫಂಡ್ ಆಗ್ತದೆ ಅಂದ್ರೆ ವಾಪಸ್ ನಿಮಗೆ ಹಾಕ್ತಾರೆ. ಯಾವಾಗ ವಾಪಸ್ ಹಾಕ್ತಾರ ಅಂತಂದ್ರೆ ಫಸ್ಟ್ ಸ್ಟೇಜ್ CBT ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕು. ಮೊದಲ ಕಂಪ್ಯೂಟರ್ ಬೇಸ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆದರೆ ಮಾತ್ರ ನೀವು 250 ರೂಪಾಯಿ ಏನು ತುಂಬಿರ್ತಿರಲ್ಲ ಅದು ನಿಮಗೂ ವಾಪಸ್ ಹಾಕ್ತಾರೆ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಾಪಸ್ ಹಾಕ್ತಾರೆ. ಯಾವ ರೀತಿ ಹಾಕ್ತಾರೆ ಅಂತಂದ್ರೆ ಅಪ್ಲಿಕೇಶನ್ ತುಂಬಬೇಕಾದ್ರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸಲ್ಲಿ ಕೇಳಿರ್ತಾರೆ. ನೀವೇನು ಬ್ಯಾಂಕ್ ಡೀಟೇಲ್ಸ್ ತುಂಬಿರ್ತಿರಲ್ಲ ಆ ಬ್ಯಾಂಕ್ ಅಕೌಂಟಿಗೆ ರಿಫಂಡ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಈ ಕೆಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕೆಟಗರಿಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ 500 ರೂಪಾಯಿದೊಳಗೆ 400 ರೂಪಾಯಿ ರಿಫಂಡ್ ಮಾಡಲಾಗ್ತದೆ ಸ್ನೇಹಿತರೆ, ಅಂದ್ರೆ ವಾಪಸ್ ಹಾಕ್ಲಾಗ್ತದೆ. RRB ಇಂದ ನಿಮಗೆ ವಾಪಸ್ ಹಾಕ್ತಾರೆ. ಆಗ್ಲೇ ಹೇಳ್ದಂಗೆ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ಗೆ ನೀವು ಅಟೆಂಡ್ ಆಗಬೇಕು. ನೆಕ್ಸ್ಟ್ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಸ್ಟೇಜ್ CBT, ಸೆಕೆಂಡ್ ಸ್ಟೇಜ್ CBT, ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್, ಈ ರೀತಿ 5 ಹಂತಗಳಲ್ಲಿ ನೇಮಕಾತಿ ನಡೀತದ್ರಿ. ಫಸ್ಟ್ ಸ್ಟೇಜ್ CBT ಮೊದಲ ಹಂತದ ಸ್ಪರ್ಧಾತ್ಮಕ ಪರೀಕ್ಷೆ ರೀ. ಕಂಪ್ಯೂಟರ್ನಲ್ಲಿ ಕ್ವಶನ್ಸ್ಗಳಿರ್ತಾವೆ, ಅಲ್ಲೇ ಟಿಕ್ ಹಾಕೋದಿರ್ತದೆ, ಪೆನ್ ಪೇಪರ್ ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಇದನ್ನು CBT ಎಕ್ಸಾಮ್ ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ. ಈ ಪರೀಕ್ಷೆ ಏನದಲ್ರಿ, ಇದು ಎಲಿಜಿಬಿಲಿಟಿ ಎಕ್ಸಾಮ್ ಸ್ನೇಹಿತರೆ. ನೀವು 2ನೇ ಎಕ್ಸಾಮ್ಗೆ ಎಲಿಜಿಬಲ್ ಆಗಬೇಕಾಗಿತ್ತು ಅಂದ್ರೆ ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು. ಓಕೆ ರೀ. ಈ CBT 1 ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ CBT 2 ಎಕ್ಸಾಮ್ಗೆ ಎಲಿಜಿಬಲ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಎಕ್ಸಾಮ್ ಯಾವ ರೀತಿ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಸಿಲೆಬಸ್ ಕೊಟ್ಟಾರ ನೋಡಿ ಸ್ನೇಹಿತರೆ, ಸಿಲೆಬಸ್ ಕೊಟ್ಟಾರ. ಓಕೆ ರೀ, ಸಿಲೆಬಸ್ ಕೊಟ್ಟಾರ. 60 ನಿಮಿಷದ ಎಕ್ಸಾಮ್ ಇರ್ತದೆ ರೀ. 60 ನಿಮಿಷ ಸಮಯಾವಕಾಶ ಇರ್ತದೆ, ಅಂದ್ರೆ 1 ತಾಸು ಸಮಯಾವಕಾಶ ಇರ್ತದೆ. 75 ಕ್ವಶನ್ಸ್ಗಳಿರ್ತಾವ. ಪ್ರತಿ ಕ್ವಶನ್ಸಿಗೆ 1 ಅಂಕ ನಿಗದಿಪಡಿಸಲಾಗಿರ್ತದೆ, ಅಂದ್ರೆ 75 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. 75 ಮಾರ್ಕ್ಸಿಂದ ಎಕ್ಸಾಮ್, 1 ತಾಸು ಸಮಯಾವಕಾಶ ಇರ್ತದೆ. ಆಮೇಲೆ 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳಿರ್ತಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತಾವೆ. ಓಕೆ ರೀ. ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, 1 ಅಂಕ ನಿಮಗೆ ನೀಡ್ತಾರೆ. ಸರಿಯಾದ ಉತ್ತರ ನೀಡುವಲ್ಲಿ ನೀವೇನಾದರೂ ತಪ್ಪು ಉತ್ತರ ನೀಡಿದ್ರಿ ಅಂತ ತಿಳ್ಕೊಳ್ರಿ, ಅಂದ್ರೆ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 3 ಪ್ರಶ್ನೆಗಳ ಉತ್ತರ ತಪ್ಪು ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಸಿಲೆಬಸ್ ಕೊಟ್ಟಾರ ನೋಡಿ ಸ್ನೇಹಿತರೆ, ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್, ಈ ರೀತಿ ಸಿಲೆಬಸ್ ಇರುವಂಥದ್ದು.
ಈ ಎಕ್ಸಾಮಿನ ಸಿಲೆಬಸ್ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ದೊಳಗೆ ಯಾವ ಅಧ್ಯಾಯಗಳ ಮೇಲೆ ಪ್ರಶ್ನೆ ಕೇಳ್ತಾರ ಅಂತಂದ್ರೆ ಇಲ್ಲಿ ಕೊಟ್ಟಾರ. ನಂಬರ್ ಸಿಸ್ಟಮ್, ಬೋರ್ಡ್ ಮಾಸ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್, LCM, HCF, ರೇಷೋ ಆ್ಯಂಡ್ ಪ್ರಪೋರ್ಷನ್ಸ್, ಇಲ್ಲೆಲ್ಲ ಅಧ್ಯಾಯಗಳ ಕೊಟ್ಟಾರ ಸ್ನೇಹಿತರೆ. ಸಬ್ಜೆಕ್ಟ್ ವೈಸ್ ಅಧ್ಯಾಯಗಳ ಕೊಟ್ಟಾರ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ CBT. ಈ ಸೆಕೆಂಡ್ ಸ್ಟೇಜ್ CBT ಏನದಲ್ಲ ಸ್ನೇಹಿತರೆ, 2 ಭಾಗಗಳಲ್ಲಿ ಕ್ವಶನ್ ಪೇಪರ್ ಇರ್ತದೆ. ಪಾರ್ಟ್ A ಮತ್ತು ಪಾರ್ಟ್ B ಅಂತ ಕ್ವಶನ್ ಪೇಪರ್ ಅನ್ನು 2 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ ಸ್ನೇಹಿತರೆ. ಯಾವ್ದ್ರಿ? ಪಾರ್ಟ್ A ಮತ್ತು ಪಾರ್ಟ್ B ಅಂತ ಕಿಸಿಂದ ಹೇಳಿ 2.5 ತಾಸಿಂದ ಎಕ್ಸಾಮ್ ರೀ ಇದು. ಈ CBT 2 ಏನದಲ್ರಿ, 2.5 ತಾಸಿಂದ ಎಕ್ಸಾಮ್. ಒಟ್ಟು 175 ಕ್ವಶನ್ಸ್ಗಳು ಇರ್ತಾವ್ರಿ. ಅಂದ್ರೆ 175 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ ಇದು. CBT 2 ಏನದಲ್ರಿ, 175 ಮಾರ್ಕ್ಸಿಂದ ಎಕ್ಸಾಮ್. ಪಾರ್ಟ್ A 90 ನಿಮಿಷ ಸಮಯಾವಕಾಶ ಇರ್ತದೆ. 100 ಕ್ವಶನ್ಸ್ಗಳು ಇರ್ತಾವ. ಪಾರ್ಟ್ A ಕ್ವಶನ್ ಪೇಪರ್ದೊಳಗೆ 100 ಕ್ವಶನ್ಸ್ಗಳು ಇರ್ತಾವ. ಪ್ರತಿ ಕ್ವಶನ್ಗೆ 1 ಅಂಕ, ಅಂದ್ರೆ 100 ಅಂಕಗಳದ್ದು ಇರುವಂಥದ್ದು. ಪಾರ್ಟ್ A 100 ಅಂಕಗಳ ಕ್ವಶನ್ ಪೇಪರ್ ಇರುವಂಥದ್ದು. ಪಾರ್ಟ್ B 75 ಅಂಕಗಳದ್ದು ಕ್ವಶನ್ ಪೇಪರ್ ಇರುವಂಥದ್ದು. ಯಾವ್ದ್ರೆ? ಪಾರ್ಟ್ B. ಪಾರ್ಟ್ A 90 ನಿಮಿಷ ಸಮಯಾವಕಾಶ ಇರ್ತದೆ, ಅಂದ್ರೆ 1.5 ತಾಸು ಸಮಯಾವಕಾಶ ಇರ್ತದೆ. ಪಾರ್ಟ್ B 60 ನಿಮಿಷ ಸಮಯಾವಕಾಶ ಇರ್ತದೆ. ಇದಕ್ಕೂ ಕೂಡ 1/3 ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಸ್ನೇಹಿತರೆ. 2ನೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮಿನೇಷನ್ಗೂ ಕೂಡ 1/3 ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಪಾರ್ಟ್ A ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮುಂದಿನ ನೇಮಕಾತಿ ಹಂತಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಪಾರ್ಟ್ B ಒಳಗೆ ಮಿನಿಮಮ್ 35% ಅಂಕಗಳನ್ನು ತಗೊಳ್ಳೇಬೇಕು. ಅಂದ್ರೆ 75 ಮಾರ್ಕ್ಸ್ ಇರ್ತಾವೆ. ಪಾರ್ಟ್ B ದೊಳಗೆ 75 ಅಂಕಗಳಿರುವಂಥದ್ದು. ಈ 70 ಅಂಕದಲ್ಲಿನ 35% ಅಂಕಗಳನ್ನು ನೀವು ತಗೊಳ್ಳೇಬೇಕು ಸ್ನೇಹಿತರೆ. ಅಂದ್ರೆ 26 ಮಾರ್ಕ್ಸ್ ತಗೊಳ್ಳೇಬೇಕು. ಓಕೆ ರೀ. ಪಾರ್ಟ್ B ದೊಳಗೆ 26 ಮಾರ್ಕ್ಸ್ ತಗೊಂಡು ಪಾರ್ಟ್ A ದೊಳಗೆ ಅತಿ ಹೆಚ್ಚು ಅಂಕಗಳು ತಗೋಬೇಕು. ಪಾರ್ಟ್ A ದೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂತ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ CBAT ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ ರೀ. ಆದ್ರೆ ಪಾರ್ಟ್ B ಒಳಗೆ ಮಿನಿಮಮ್ 26 ಮಾರ್ಕ್ಸ್ ನೀವು ತಗೊಳ್ಳೇಬೇಕು. ನೋಡ್ರಿ, ಪಾರ್ಟ್ A ದೊಳಗೆ ಅತಿ ಹೆಚ್ಚು ಅಂಕಗಳು ತಗೊಂಡಿರಿ, ಆದ್ರೆ ಪಾರ್ಟ್ B ಒಳಗೆ 26 ಮಾರ್ಕ್ಸ್ ನೀವು ತಗೊಂಡಿರ್ಲಿಲ್ಲ ಅಂತಂದ್ರೆ ನಿಮಗೆ CBAT ಎಕ್ಸಾಮ್ಗೆ ಎಲಿಜಿಬಲ್ ಮಾಡಂಗಿಲ್ಲ ಸ್ನೇಹಿತರೆ, ಶಾರ್ಟ್ ಲಿಸ್ಟ್ ಮಾಡಂಗಿಲ್ಲ. ಓಕೆ ರೀ. ಪಾರ್ಟ್ A ಮತ್ತು ಪಾರ್ಟ್ B ದ ಸಿಲೆಬಸ್ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಅದ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದು ಸಿಲೆಬಸ್ ಪಾರ್ಟ್ A, ಸಿಲೆಬಸ್ ಪಾರ್ಟ್ B ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ B ಕ್ವಾಲಿಫೈಯಿಂಗ್ ಟೆಸ್ಟ್ ಅದಲ್ಲ ಸ್ನೇಹಿತರೆ, ಅದ್ರದ್ದು ಕ್ವಾಲಿಫಿಕೇಶನ್ ಆಫ್ ಕ್ಯಾಂಡಿಡೇಟ್, ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳು ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ನೋಡ್ರಿ, ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ ಆಫ್ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಕ್ವಾಲಿಫಿಕೇಶನ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಅವರಿಗೆ ಈ ಸಬ್ಜೆಕ್ಟಿನ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದೆ. ಓಕೆ ರೀ. ಈ ರೀತಿ ಇಲ್ಲಿ ಕೂಡ ಸಿಲೆಬಸ್ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್. ಆಗ್ಲೇ ಹೇಳ್ದಂಗೆ CBT 2 ಪಾರ್ಟ್ A ಮತ್ತು ಪಾರ್ಟ್ B ಅಂತ 2 ಭಾಗಗಳಾಗಿ ಕ್ವಶನ್ ಪೇಪರನ್ನು ವಿಂಗಡಿಸಲಾಗಿರ್ತದೆ. ಪಾರ್ಟ್ A 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. ಪಾರ್ಟ್ A ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಈ CBAT ಎಕ್ಸಾಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ, ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಈ CBAT ಒಳಗೆ ಅತಿ ಹೆಚ್ಚು ಅಂಕಗಳ ಯಾರು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪಾರ್ಟ್ A ಎಕ್ಸಾಮ್ದೊಳಗೆ ಏನು ಅಂಕ ಗಳಿಸಿರ್ತಾರಲ್ರಿ ಅವು, ಆಮೇಲೆ ಈ CBAT ಎಕ್ಸಾಮ್ದೊಳಗೆ ಅಂಕ ಗಳಿಸಿರ್ತಕ್ಕಂಥವು, ಈ 2 ಅಂಕಗಳಿಂದ 50% ತಗೊಳ್ತಾರೆ ಸ್ನೇಹಿತರೆ. ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಂಡಿರ್ತಾರೆ. ಉದಾಹರಣೆಗಾಗಿ ಈ CBT 2 ಪಾರ್ಟ್ Aದಾಗ 100ದಾಗ 80 ಮಾರ್ಕ್ಸ್ ತೊಗೊಂಡು ತಿಳ್ಕೊಡ್ರಿ. ಈ 80ರೊಳಗೆ 50% ತೆಗಿತಾರೆ, ಅಂದ್ರೆ 40 ಮಾರ್ಕ್ಸ್. ನೆಕ್ಸ್ಟ್ ಈ CBAT ಒಳಗೊಂದು 60 ಮಾರ್ಕ್ಸ್ ತೊಗೊಂಡು ತಿಳ್ಕೊಡ್ರಿ. ಇದ್ರದ್ದು 50% ಅಂದ್ರೆ 30. ಇಲ್ಲಿ ಎಷ್ಟೈತಿ? 70.
ಈ ರೀತಿ ಮಾರ್ಕ್ಸ್ ತೆಗಿತಾರೆ ಸ್ನೇಹಿತರೆ. ಈ ರೀತಿ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಹೌ ಟು ಅಪ್ಲೈ, ಅರ್ಜಿ ಹ್ಯಾಂಗೆ ಸಲ್ಲಿಸಬೇಕಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾನ ಸ್ನೇಹಿತರೆ. ನೋಡ್ರಿ, ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಓಕೆ ರೀ, ಅದ್ರದ್ದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಪ್ರಾಸೆಸ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಎಕ್ಸಾಮ್ಗಳು ಯಾವ ಭಾಷೆಯಲ್ಲಿ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಎಕ್ಸಾಮ್ಗಳ ಕನ್ನಡ ಭಾಷೆಯಲ್ಲಿಯೂ ಕೂಡ ಇರುವಂಥದ್ದು ಸ್ನೇಹಿತರೆ. ಕನ್ನಡ ಭಾಷೆಯಲ್ಲಿಯೂ ಕೂಡ ಈ ಎಕ್ಸಾಮ್ಗಳು ಇರುವಂಥದ್ದು. ಓಕೆ ರೀ, ಇದಿಷ್ಟು RRBಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.